ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಪ್ರತಿದಿನವೂ ಸೂರ್ಯ ತನ್ನ ದಿನದ ಪ್ರಯಾಣವನ್ನು ಮುಗಿಸಿ ಪಶ್ಚಿಮದ ದಿಕ್ಕಿನಲ್ಲಿ ಮರೆಯಾಗುವ ಸಮಯ. ಅದುವೇ ಮುಸ್ಸಂಜೆ. ಕತ್ತಲು ಬೆಳಕನ್ನು ಆವರಿಸುವ, ಹಗಲು ರಾತ್ರಿಗೆ ಜಾಗ ಮಾಡಿಕೊಡುವ ಈ ಸಂಕ್ರಮಣ ಕಾಲವು ಕೇವಲ ಭೌತಿಕ ವಿದ್ಯಮಾನವಲ್ಲ. ಇದು ಪ್ರಾಕೃತಿಕ ಅತಿ ಸೂಕ್ಷ್ಮ ಶಕ್ತಿಗಳ ಆಟ, ದೈವಿಕ ಸಂಚಾರದ ಮಹತ್ವದ ಅವಧಿ. ವೀಕ್ಷಕರೇ, ನಮ್ಮ ಪೂರ್ವಜರು, ಋಷಿ ಮುನಿಗಳು ಮತ್ತು ಧಾರ್ಮಿಕ ಗ್ರಂಥಗಳು ಈ ಮುಸ್ಸಂಜೆ ಸಮಯಕ್ಕೆ ಅಸಾಧಾರಣ ಮಹತ್ವವನ್ನು ನೀಡಿವೆ. ಈ ಸಮಯದಲ್ಲಿ ಮಲಗುವುದನ್ನು ಕಡ್ಡಾಯವಾಗಿ ನಿಷೇಧಿಸಿ, ಇದು ಕೇವಲ ಒಂದು ಸಂಪ್ರದಾಯವಲ್ಲ, ಬದಲಿಗೆ ಆಳವಾದ ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ವೈಜ್ಞಾನಿಕ ತತ್ವಗಳನ್ನು ಒಳಗೊಂಡಿರುವ ಜೀವನ ಶೈಲಿಯ ಒಂದು ಭಾಗವಾಗಿದೆ. ವೀಕ್ಷಕರೇ, ನಮ್ಮ ಪೂರ್ವಜರು ಹಾಗೂ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖ ಇರುವಂತೆಯೇ ನಾವು ಯಾವ ಸಮಯದಲ್ಲಿ ಊಟ ಮಾಡಬೇಕು, ಯಾವ ಸಮಯದಲ್ಲಿ ನಿದ್ರಿಸಬೇಕು ಅನ್ನುವಂತಹ ಸೂಚನೆಗಳನ್ನು ಹಾಗೂ ನಿಯಮಗಳನ್ನು ನೀಡಿದ್ದಾರೆ. ಅವುಗಳಲ್ಲಿಯೂ ಸಂಧ್ಯಾ ಕಾಲದಲ್ಲಿ ಯಾರು ಕೂಡ ನಿದ್ರಿಸಬಾರದು. ಆ ಸಮಯದಲ್ಲಿ ನಿದ್ರಿಸಿದರೆ ಏನು ಆಗುತ್ತದೆ ಅನ್ನೋದರ ಬಗ್ಗೆ ಸ್ಪಷ್ಟವಾದಂತಹ ಉಲ್ಲೇಖಗಳನ್ನು ಕೂಡ ಧಾರ್ಮಿಕ ಗ್ರಂಥಗಳಲ್ಲಿ ನೀಡಿದ್ದಾರೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಸಂಧ್ಯಾ ಕಾಲದಲ್ಲಿ ಮಲಗುವುದರಿಂದ ನಮ್ಮ ಮೇಲೆ ಆಗುವಂತಹ ದುಷ್ಪರಿಣಾಮಗಳು ಏನು, ಹಾಗೆ ಇದರಿಂದ ಆಗುವಂತಹ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಸಮಸ್ಯೆಗಳಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಸಂಸ್ಕೃತದಲ್ಲಿ ಇದನ್ನು ಸಂಧ್ಯಾ ಕಾಲ ಎನ್ನುತ್ತಾರೆ. ಸಂಧ್ಯಾ ಎಂದರೆ ಸಂಧಿ ಅಥವಾ ಸೇರುವಿಕೆ. ಇಲ್ಲಿ ಹಗಲು ಮತ್ತು ರಾತ್ರಿಗಳು ಒಂದಾಗುವ ವಿಶಿಷ್ಟ ಗಳಿಗೆ. ವೇದ ಕಾಲದಿಂದಲೂ ಈ ಸಮಯಕ್ಕೆ ಅಗ್ರಸ್ಥಾನವಿದೆ. ವೀಕ್ಷಕರೇ, ಪುರಾಣಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ 3 ಸಂಧ್ಯೆಗಳನ್ನು ಅಂದರೆ ತ್ರಿಸಂಧ್ಯೆಗಳನ್ನು ನೀಡಲಾಗಿದೆ. ಹಾಗಾದರೆ ಈ ತ್ರಿಸಂಧ್ಯೆಗಳು ಯಾವುದು ಎಂದು ನಾವು ನೋಡೋದಾದರೆ, ಪ್ರಾತಃ ಸಂಧ್ಯಾ ಅಂದರೆ ಸೂರ್ಯೋದಯದ ಸಮಯ, ಇನ್ನು ಮಧ್ಯಾಹ್ನಿಕ ಸಂಧ್ಯಾ ಮಧ್ಯಾಹ್ನ ಮತ್ತು ಸಾಯಂಕಾಲ 2 ಸೇರುವ ಸಮಯ, ಇನ್ನು ಸಾಮ್ಯ ಸಂಧ್ಯಾ ಇದು ಸೂರ್ಯಾಸ್ತದ ಸಮಯ. ಸಂಧ್ಯಾಕಾಲವು ಆಧ್ಯಾತ್ಮಿಕ ಶಕ್ತಿಗಳ ಪ್ರವೇಶಕ್ಕೆ ಅತ್ಯಂತ ಸೂಕ್ಷ್ಮ ಅವಧಿ ಎಂದು ಪರಿಗಣಿಸಲಾಗುತ್ತದೆ. ವೀಕ್ಷಕರೇ, ಈ ಸಮಯದಲ್ಲಿ ಇಡೀ ಪ್ರಕೃತಿಯಲ್ಲಿ ಒಂದು ರೀತಿಯ ಶಕ್ತಿಯ ಬದಲಾವಣೆ ನಡೆಯುತ್ತದೆ. ಸೂರ್ಯನ ತೇಜಸ್ಸು ಕ್ಷಣಿಸುತ್ತದೆ. ಭೂಮಿಯ ಮೇಲೆ ವಿಭಿನ್ನ ರೀತಿಯ ಆಯಾಮಗಳ ಶಕ್ತಿಗಳ ಪ್ರಭಾವ ಬೀರಲು ಪ್ರಾರಂಭವಾಗುತ್ತದೆ. ಇದು ಪ್ರಾಣಶಕ್ತಿಯ ಪುನರ್ಹಂಚಿಕೆ, ಸೂಕ್ಷ್ಮ ಶಕ್ತಿಗಳ ಸಂಚಾರ ಮತ್ತು ದೈವಿಕ ಉಪಸ್ಥಿತಿಯ ಏರಿಕೆಯ ಕಾಲ. ಹಾಗಾಗಿ ಈ ಸಮಯದಲ್ಲಿ ನಮ್ಮ ಮನಸ್ಸು ಮತ್ತು ದೇಹವು ಹೆಚ್ಚು ಜಾಗೃತವಾಗಿ ಇರಬೇಕಾಗುತ್ತದೆ. ದೈವಿಕ ಕಂಪನಗಳನ್ನು ಸ್ವೀಕರಿಸಲು ಸಿದ್ಧವಾಗಿ ಇರಬೇಕಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಬೋಧಿಸುತ್ತದೆ. ವೀಕ್ಷಕರೇ, ಈ ಸಂಧ್ಯಾಕಾಲದ ಬಗ್ಗೆ ನಮ್ಮ ಧಾರ್ಮಿಕ ಗ್ರಂಥಗಳು ಹಾಗೂ ಪುರಾಣಗಳಲ್ಲಿ ಯಾವ ರೀತಿಯ ಉಲ್ಲೇಖವನ್ನು ನೀಡಿದ್ದಾರೆ ಎಂದು ನಾವು ನೋಡೋದಾದರೆ, ನಮ್ಮ ಧರ್ಮ ಗ್ರಂಥಗಳಾದ ವೇದಗಳು, ಉಪನಿಷತ್ಗಳು, ಪುರಾಣಗಳು, ಸ್ಮೃತಿಗಳು ಮತ್ತು ಆಗಮಗಳು ಸಂಧ್ಯಾಕಾಲದ ಪವಿತ್ರತೆಯನ್ನು ಸಾರುತ್ತವೆ. ವೇದಗಳ ಸಾರವೆನಿಸಿದ ಗಾಯತ್ರಿ ಮಂತ್ರವನ್ನು ಪಠಿಸಲು ಸಂಧ್ಯಾಕಾಲವೇ ಅತ್ಯಂತ ಉತ್ತಮವಾದ ಸಮಯವೆಂದು ಹೇಳಲಾಗುತ್ತದೆ. ಓಂ ಭೂರ್ಭುವಃ ತಸ್ಯ ವಿತೃವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಈ ಮಂತ್ರವು ಸೂರ್ಯ ರೂಪದಲ್ಲಿ ಇರುವ ಸವಿತ್ರಿ ದೇವನ ಜ್ಞಾನ ತೇಜಸ್ಸನ್ನು ಆವಾಹಿಸಿ ನಮ್ಮ ಬುದ್ಧಿಯನ್ನು ಪ್ರಚೋದಿಸುವಂತೆ ಪ್ರಾರ್ಥಿಸುತ್ತದೆ. ಸಂಧ್ಯಾ ವಂದನೆ ಎಂಬ ನಿತ್ಯ ಕರ್ಮವು ಈ ಸಮಯದಲ್ಲಿ ಗಾಯತ್ರಿ ಮಂತ್ರ ಜಪ, ಅರ್ಘ್ಯ ಪ್ರದಾನ, ಪ್ರಾಣಾಯಾಮವನ್ನು ಒಳಗೊಂಡಿರುತ್ತದೆ. ಸ್ಕಂದ ಪುರಾಣ ಮತ್ತು ಪದ್ಮ ಪುರಾಣಗಳು ಸಂಧ್ಯಾ ವಂದನೆಯ ಮಹತ್ವವನ್ನು ವಿವರಿಸುತ್ತದೆ. ಯಾರು ಪ್ರತಿನಿತ್ಯವೂ ನಿಯಮವಾಗಿ ಸಂಧ್ಯಾ ವಂದನೆ ಮಾಡುತ್ತಾರೋ ಅವರಿಗೆ ದರಿದ್ರಗಳು ನಾಶವಾಗಿ ಆಧ್ಯಾತ್ಮಿಕ ಶಕ್ತಿ, ಚೈತನ್ಯಗಳು ಹಾಗೂ ಮನಸ್ಸು ಶುದ್ಧವಾಗಿ ಇರುತ್ತದೆ ಎಂದು ಹೇಳುತ್ತದೆ. ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತು ಮತ್ತು ಸಮೃದ್ಧಿ ಮತ್ತು ಮಂಗಳದ ಅಧಿದೇವತೆ ಎಂದು ಪೂಜಿಸಲಾಗುತ್ತದೆ. ಮುಸ್ಸಂಜೆ ಸಮಯವು ಲಕ್ಷ್ಮೀ ದೇವಿಯ ಸಂಚಾರಕ್ಕೆ ಮತ್ತು ಮನೆಗಳಿಗೆ ಪ್ರವೇಶಿಸಲು ಅತ್ಯಂತ ಪ್ರಸಿದ್ಧವಾದಂತಹ ಸಮಯ ಎಂದು ಹಲವು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ವೀಕ್ಷಕರೇ, ಪದ್ಮಪುರಾಣ ಮತ್ತು ಬ್ರಹ್ಮವೈತರ್ಯ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಸಂಧ್ಯಾಕಾಲೀನ ಸಾಹಿತೆ ಲಕ್ಷ್ಮೀನಾಗ್ರಹ ಯತಿ ಅಂದರೆ ಸಂಧ್ಯಾಕಾಲದಲ್ಲಿ ಮಲಗಬಾರದು, ಲಕ್ಷ್ಮಿ ಮನೆಗೆ ಬರುವುದಿಲ್ಲ. ಇದರ ಅರ್ಥ ಈ ಸಮಯದಲ್ಲಿ ಮನೆಗಳನ್ನು ಶುಚಿಯಾಗಿಟ್ಟುಕೊಂಡು ದೀಪಗಳನ್ನು ಬೆಳಗಿಸಿ ಪೂಜೆ ಆರತಿ ಮಾಡುವುದರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗುತ್ತಾಳೆ, ಮನೆಯಲ್ಲಿ ಸಂಪತ್ತು ನೆಲೆಸುತ್ತದೆ. ಯಾರು ಈ ಸಮಯದಲ್ಲಿ ಆಲಸ್ಯದಿಂದ ಮಲಗಿರುತ್ತಾರೋ ಅಂತಹ ಮನೆಗಳನ್ನು ಲಕ್ಷ್ಮೀದೇವಿ ಪ್ರವೇಶಿಸುವುದಿಲ್ಲ ಎಂದು ನಂಬಲಾಗಿದೆ. ಇದು ಆರ್ಥಿಕ ನಷ್ಟ ಮತ್ತು ಬಡತನಕ್ಕೆ ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ.
ವೀಕ್ಷಕರೇ, ಲಕ್ಷ್ಮೀದೇವಿಯನ್ನು ನಾವು ಬರೀ ಧನಲಕ್ಷ್ಮಿ ಎಂದು ಪೂಜಿಸುತ್ತೇವೆ. ಆದರೆ ಲಕ್ಷ್ಮೀದೇವಿ ಅಷ್ಟ ಅವತಾರಗಳಲ್ಲಿ ನೆಲೆಸಿದ್ದಾಳೆ. ಸಂಜೆ ಮಲಗುವುದು ಈ ಎಲ್ಲ ಬಗೆಯ ಸಂಪತ್ತುಗಳು ನಷ್ಟಕ್ಕೆ ನಾವು ಕಾರಣವಾಗಬಹುದು. ಈ ಎಲ್ಲ ಬಗೆಯ ಸಂಪತ್ತು ಅಂತ ಹೇಳಿದರೆ ಧೈರ್ಯ, ವಿದ್ಯೆ, ಜ್ಞಾನ ಈ ಎಲ್ಲವೂ ಕೂಡ ಬರುತ್ತದೆ. ಇನ್ನು ವೀಕ್ಷಕರೇ, ನಾವು ಸಂಧ್ಯಾಕಾಲದಲ್ಲಿ ಮಲಗುವುದರಿಂದ ಕೆಲವು ಪುರಾಣಗಳು ಮತ್ತು ಆಗಮ ಗ್ರಂಥಗಳು ಮುಸ್ಸಂಜೆ ಸಮಯವನ್ನು ಭೂತ ಪ್ರೇತಗಳ ದುಷ್ಟ ಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳ ಸಂಚಾರಕ್ಕೆ ಅನುಕೂಲಕರವಾದ ಅವಧಿ ಎಂದು ಹೇಳುತ್ತದೆ. ಗರುಡ ಪುರಾಣ ಮತ್ತು ಅಗ್ನಿ ಪುರಾಣಗಳಲ್ಲಿ ಈ ಬಗ್ಗೆ ಎಚ್ಚರಿಕೆಗಳನ್ನು ನೀಡಲಾಗಿದೆ. ದಿನದ ಬೆಳಕು ಕಡಿಮೆಯಾಗಿ ಕತ್ತಲು ಆವರಿಸುತ್ತದೆ. ಭೌತಿಕ ಪ್ರಪಂಚದ ರಕ್ಷಣಾತ್ಮಕ ಕವಚ ದುರ್ಬಲಗೊಳ್ಳುತ್ತದೆ. ಆಗ ಅತೀಂದ್ರಿಯ ಲೋಕದ ಶಕ್ತಿಗಳು ಹೆಚ್ಚು ಪ್ರಭಾವಶಾಲಿ ಆಗಿರುತ್ತವೆ. ಈ ಸಮಯದಲ್ಲಿ ಮಲಗಿದಾಗ ವ್ಯಕ್ತಿಯು ತನ್ನ ರಕ್ಷಣಾತ್ಮಕ ಕವಚವನ್ನು ದುರ್ಬಲಗೊಳಿಸಿಕೊಂಡು ಆಲಸ್ಯದಲ್ಲಿ ಮುಳುಗಿರುತ್ತಾನೆ. ಇದು ನಕಾರಾತ್ಮಕ ಶಕ್ತಿಗಳ ಸುಲಭ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟಂತೆ ಆಗುತ್ತದೆ ಎಂದು ನಂಬಲಾಗಿದೆ. ಹಾಗಾಗಿ ಸಂಧ್ಯಾ ಕಾಲದಲ್ಲಿ ಆಲಸ್ಯದಿಂದ ಮಲಗಬಾರದು ಎಂದು ಹೇಳುತ್ತಾರೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರಬಹುದು, ಮುಸ್ಸಂಜೆಯ ಸಮಯದಲ್ಲಿ ನಮ್ಮ ಪೂರ್ವಜರು ನಮಗೆ ಹೇಳುತ್ತಿದ್ದರು, ಮರದ ಕೆಳಗೆ, ನಿರ್ಜನ ಪ್ರದೇಶಗಳಿಗೆ, ಸ್ಮಶಾನಗಳಿಗೆ ಹೋಗಬೇಡಿ ಎಂದು. ಅದಕ್ಕೂ ಕೂಡ ಇದೇ ಕಾರಣ ವೀಕ್ಷಕರೇ. ಅಂತಹ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಸಕ್ರಿಯವಾಗಿ ಇರುತ್ತದೆ. ಆಗ ನಾವು ಅಂತಹ ನಿರ್ಜನ ಪ್ರದೇಶಗಳಿಗೆ, ಸ್ಮಶಾನಗಳಿಗೆ ಅಥವಾ ಕೆಲವೊಂದು ವಿಚಿತ್ರವಾದಂತಹ ಮರಗಳ ಹತ್ತಿರ ಹೋದಾಗ ನಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀಳುವ ಸಾಧ್ಯತೆಗಳು ಕೂಡ ಇರುತ್ತದೆ. ಹಾಗಾಗಿ ಈ ಸಮಯದಲ್ಲಿ ಇದೆಲ್ಲವನ್ನ ನಿಷೇಧಿಸಲಾಗಿದೆ ವೀಕ್ಷಕರೇ. ಹಾಗಾಗಿ ಈ ಸಮಯದಲ್ಲಿ ನಾವು ದೇವರಿಗೆ ದೀಪವನ್ನು ಹಚ್ಚುವಂಥದ್ದು, ದೇವರ ನಾಮಸ್ಮರಣೆ ಮಾಡುವಂಥದ್ದು ಉತ್ತಮವೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ವೀಕ್ಷಕರೇ, ನಮ್ಮ ಹಲವು ಧರ್ಮ ಗ್ರಂಥಗಳು ಸಂಧ್ಯಾ ಕಾಲದಲ್ಲಿ ನಿದ್ರೆಯನ್ನ ಮಾಡುವುದರಿಂದ ಆಯುಷ್ಯಕ್ಕೆ ದೊಡ್ಡ ಹಾನಿಯಾಗುತ್ತದೆ ಎಂದು ಹೇಳುತ್ತದೆ. ಮಾರ್ಕಂಡೇಯ ಪುರಾಣ ಮತ್ತು ಗರುಡ ಪುರಾಣಗಳು ಸಂಧ್ಯಾ ಕಾಲವನ್ನು ಯಮಕಾಲ ಅಥವಾ ಮೃತ್ಯುಮುಖ ಎಂದು ಬಣಿಸಿವೆ. ಆದರೆ ಇದು ಯಮಧರ್ಮರಾಯನ ಪ್ರಭಾವಕ್ಕೆ ಒಳಗಾಗುವ ಸಮಯ. ಈ ಸಮಯದಲ್ಲಿ ನಿದ್ರಿಸುವುದು ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ವಿವಿಧ ಕಾಯಿಲೆಗಳಿಗೆ ಆಹ್ವಾನ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಆರೋಗ್ಯವಂತ ದೇಹ ಮತ್ತು ದೀರ್ಘ ಆಯುಷ್ಯು ಧರ್ಮವನ್ನು ಆಚರಿಸಲು, ಮೋಕ್ಷವನ್ನು ಸಾಧಿಸಲು ಅತಿ ಅಗತ್ಯ. ಸಂಧ್ಯಾಕಾಲದಲ್ಲಿ ನಿದ್ರೆಯನ್ನ ಮಾಡಿ ಆರೋಗ್ಯವನ್ನು ಹಾಳು ಮಾಡಿ ದೀರ್ಘ ಆಯುಷ್ಯಕ್ಕೆ ಅಡ್ಡಿಯಾಗುವುದರಿಂದ ಅದು ಧಾರ್ಮಿಕ ಪ್ರಗತಿಗೂ ಅಡ್ಡಿ ಎಂದು ಪರಿಗಣಿಸಲಾಗುತ್ತದೆ. ವೀಕ್ಷಕರೇ, ನಮ್ಮ ಸನಾತನ ಹಿಂದೂ ಧರ್ಮವು ಬಾಹ್ಯ ಆಚರಣೆಗಳಿಗಿಂತ ಅಂತರಂಗದ ಸುದ್ದಿಗೆ ಹೆಚ್ಚು ಒತ್ತು ನೀಡುತ್ತದೆ. ಸಂಧ್ಯಾಕಾಲದ ನಿಯಮಗಳು ಇದಕ್ಕೆ ಏನು ಹೊರತಾಗಿಲ್ಲ. ಹೌದು ವೀಕ್ಷಕರೇ, ಸಂಧ್ಯಾಕಾಲವು ದಿನದ ಆಯಾಸವನ್ನು ನಿವಾರಿಸಿ ಮನಸ್ಸನ್ನು ಶಾಂತಗೊಳಿಸಲು ಅತ್ಯುತ್ತಮವಾದಂತಹ ಸಮಯ. ಈ ಸಮಯದಲ್ಲಿ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಆಧ್ಯಾತ್ಮಿಕ ಅನುಭೂತಿಗಳು ಹೆಚ್ಚಾಗುತ್ತವೆ. ಯೋಗ ಸೂತ್ರಗಳು ಮತ್ತು ಉಪನಿಷತ್ಗಳು ಸಂಧ್ಯಾಕಾಲದಲ್ಲಿ ಧ್ಯಾನದ ಮಹತ್ವವನ್ನು ತಿಳಿಸುತ್ತದೆ. ಪ್ರಕೃತಿಯು ಶಾಂತತೆಯ ಮನಸ್ಸಿನ ಅಲೆಗಳನ್ನು ನಿಗ್ರಹಿಸಲು ಸಹಾಯ ಮಾಡುತ್ತದೆ. ಈ ಸಮಯದಲ್ಲಿ ಮಲಗುವುದು ಈ ಅಮೂಲ್ಯವಾದ ಧ್ಯಾನದ ಸಮಯವನ್ನು ವ್ಯರ್ಥ ಮಾಡಿದಂತೆ. ಧ್ಯಾನವು ನಮ್ಮನ್ನು ನಮ್ಮ ಅಂತರಾತ್ಮದೊಂದಿಗೆ ಸಂಪರ್ಕಿಸುತ್ತದೆ. ಇದರಿಂದ ದೈವಿಕ ಜ್ಞಾನ ಮತ್ತು ಶಾಂತಿ ನಮಗೆ ಲಭಿಸುತ್ತದೆ. ವೀಕ್ಷಕರೇ, ಇನ್ನೂ ಬಹಳ ವಿಶೇಷವಾಗಿ ಧರ್ಮಶಾಸ್ತ್ರಗಳು ಸಂಧ್ಯಾ ಕಾಲದಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯವು ವಿಶಿಷ್ಟ ಕರ್ಮ ಫಲವನ್ನು ಹೊಂದಿರುತ್ತದೆ ಎಂದು ಹೇಳುತ್ತದೆ. ಈ ಸಮಯದಲ್ಲಿ ಸತ್ಕರ್ಮಗಳು, ದೇವತಾ ನಾಮಸ್ಮರಣೆಗಳು, ಅಧ್ಯಯನವನ್ನು ಮಾಡುವುದರೊಂದಿಗೆ ಹಾಗೂ ಕುಟುಂಬ ಸದಸ್ಯರೊಂದಿಗೆ ಚರ್ಚೆಯನ್ನು ಮಾಡುವುದರೊಂದಿಗೆ ಶುಭ ಫಲಗಳು ನಮಗೆ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಆಲಸ್ಯದಿಂದ ನಿದ್ರಿಸುವುದು ಸೋಮೇರಿತನ ಮತ್ತು ಕರ್ತವ್ಯ ಭ್ರಷ್ಟತೆಯ ಸಂಕೇತ. ಇದು ನಕಾರಾತ್ಮಕ ಕರ್ಮ ಫಲಗಳಿಗೆ ಕಾರಣವಾಗಬಹುದು ಎಂದು ನಂಬಲಾಗಿದೆ. ವೀಕ್ಷಕರೇ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯಾಸ್ತದ ನಂತರ ಮನೆಯಲ್ಲಿ ಶಾಂತವಾದ ವಾತಾವರಣ, ಸಾಂತ್ವನ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ. ಇದು ಕುಟುಂಬ ಸದಸ್ಯರ ನಡುವಿನ ಸಂಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ವೀಕ್ಷಕರೇ, ಇಲ್ಲಿಯ ತನಕ ನಾವು ಸಂಧ್ಯಾಕಾಲದಲ್ಲಿ ಮಲಗುವುದರ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವಗಳನ್ನು ಹಾಗೂ ದುಷ್ಪರಿಣಾಮಗಳನ್ನು ನೋಡಿದ್ದೀವಿ. ಆದರೆ ಈಗ ನಾವು ಇದರಿಂದ ಆಗುವಂತಹ ವೈಜ್ಞಾನಿಕ ಮಹತ್ವಗಳು ಏನು, ಹಾಗೆ ಪ್ರಾಚೀನ ಕಾಲದ ನಿಯಮಗಳು ಆಧುನಿಕ ವಿಜ್ಞಾನದ ದೃಷ್ಟಿಕೋನದಿಂದಲೂ ಕೂಡ ಸಮರ್ಥಿಸಲ್ಪಟ್ಟಿದೆ. ವೀಕ್ಷಕರೇ, ನಮ್ಮ ದೇಹವು ನೈಸರ್ಗಿಕವಾದ ಜೈವಿಕ ಗಡಿಯಾರವನ್ನು ಹೊಂದಿದೆ. ಇದನ್ನು ಸರ್ಕ್ಯಾಡಿಯನ್ ರಿದಮ್ ಎಂದು ಕರೆಯಲಾಗುತ್ತದೆ. ಇದು ನಿದ್ರೆ ಎಚ್ಚರ ಚಕ್ರವನ್ನು ನಿಯಂತ್ರಿಸುತ್ತದೆ. ಸೂರ್ಯಾಸ್ತದ ನಂತರ ದೇಹವು ನಿದ್ರೆಗೆ ಸಿದ್ಧವಾಗಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ಮಲಗಿದರೆ ನೈಸರ್ಗಿಕ ಚಕ್ರಕ್ಕೆ ಭಂಗ ಉಂಟಾಗುತ್ತದೆ. ಇದು ರಾತ್ರಿ ಸರಿಯಾಗಿ ನಿದ್ರೆ ಬಾರದಿರಲು, ನಿದ್ರೆಯ ಗುಣಮಟ್ಟ ಕಡಿಮೆಯಾಗಲು ಮತ್ತು ಹಗಲಿನಲ್ಲಿ ಸುಸ್ತಾಗಲು ಕಾರಣವಾಗಬಹುದು ಎಂದು ಹೇಳಲಾಗುತ್ತದೆ.
ವೀಕ್ಷಕರೇ, ಇನ್ನು ವೈಜ್ಞಾನಿಕವಾಗಿ ಹೇಳೋದಾದರೆ ಸಂಜೆಯ ಸಮಯದಲ್ಲಿ ನಾವು ಮಲಗುವುದರಿಂದ ನಮ್ಮ ಜೀರ್ಣಕ್ರಿಯೆಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಎಂದು ವಿಜ್ಞಾನ ಲೋಕವು ಕೂಡ ಹೇಳುವಂಥದ್ದು. ಸಂಜೆಯ ವೇಳೆಗೆ ದೇಹದ ಮೆಟಬಾಲಿಸಂ ಅಂದರೆ ಜಯ ಕ್ರಿಯೆ ನಿಧಾನವಾಗುತ್ತದೆ. ಊಟದ ನಂತರ ತಕ್ಷಣ ಮಲಗಿದರೆ ಜೀರ್ಣಕ್ರಿಯೆಗೆ ತೊಂದರೆ ಆಗಬಹುದು. ಇದು ಅಸಿಡಿಟಿ, ಗ್ಯಾಸ್ ಮತ್ತು ಅಜೀರ್ಣಕ್ಕೆ ಕಾರಣವಾಗುತ್ತದೆ. ಆದರೂ ಮುಸ್ಸಂಜೆ ಊಟದ ಸಮಯಕ್ಕೂ ಮೊದಲೇ ಈ ಸಮಯದಲ್ಲಿ ಮಾಡುವ ಸಣ್ಣ ನಿದ್ರೆಯು ದೇಹದ ಲಯವನ್ನು ಬದಲಾಯಿಸಿ ನಂತರದ ಊಟ ಮತ್ತು ನಿದ್ರೆಗೆ ಅಡ್ಡಿ ಆಗಬಹುದು. ವೀಕ್ಷಕರೇ, ಈ ಸಂಜೆಯ ಸಮಯದಲ್ಲಿ ಮಲಗುವುದರಿಂದ ನಮ್ಮ ಮೇಲೆ ಯಾವ ರೀತಿಯ ಕೆಟ್ಟ ಪರಿಣಾಮಗಳು ಬೀರುತ್ತದೆ ಎಂದು ವೈಜ್ಞಾನಿಕವಾಗಿ ಹೇಳುವುದಾದರೆ ನೋಡಿ, ನಾವು ಕೂಡ ಗಮನಿಸಬಹುದು. ಸಂಜೆಯ ಸಮಯದಲ್ಲಿ ನಾವು ಮಲಗಿದಾಗ ನಮಗೆ ಒಂದು ರೀತಿಯ ವಿಶೇಷವಾದ ಆಲಸ್ಯ, ಜೀವನದ ಮೇಲೆ ಜಿಗುಪ್ಸೆ ಬರುವ ರೀತಿಯಲ್ಲಿ ಕೆಲವೊಂದು ಚಿಂತನೆಗಳು ಮೂಡುತ್ತದೆ. ಮಾನಸಿಕವಾಗಿ ಮನಸ್ಸು ಒಂದೇ ವಿಚಾರದ ಮೇಲೆ ಕೇಂದ್ರೀಕರಿಸಿರುತ್ತದೆ. ಎಲ್ಲವೂ ಕೂಡ ಒಂದು ರೀತಿಯ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುವ ಸಾಧ್ಯತೆಗಳು ಕೂಡ ಇರುತ್ತದೆ. ಹಾಗಾಗಿ ಈ ಸಮಯದಲ್ಲಿ ನಿದ್ರಿಸಬಾರದು. ಇನ್ನಿತರೆ ಯಾವುದಾದರೂ ಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಿರಬೇಕೆಂದು ನಮ್ಮ ಪೂರ್ವಜರು ಹಾಗೂ ಹಿರಿಯವರು ಹೇಳುತ್ತಾರೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ಇನ್ನು ಆಳವಾಗಿ ನಾನು ಹೇಳೋದಾದರೆ, ಮುಸ್ಸಂಜೆಯ ಸಮಯದಲ್ಲಿ ಮಲಗಬಾರದು ಎಂಬ ನಿಯಮ ಕೇವಲ ಒಂದು ಧಾರ್ಮಿಕ ನಿರ್ಬಂಧವಲ್ಲ. ಇದು ನಮ್ಮ ಪೂರ್ವಜರು, ಋಷಿ ಮುನಿಗಳು ಪ್ರಕೃತಿಯ ಸೂಕ್ಷ್ಮ ಶಕ್ತಿಗಳನ್ನು ಅರ್ಥ ಮಾಡಿಕೊಂಡು ಮಾನವನ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಗಾಗಿ ರೂಪಿಸಿದ ಒಂದು ಮಹತ್ವದ ಜೀವನ ಶೈಲಿಯ ಭಾಗವಾಗಿದೆ. ಇದು ಕೇವಲ ಪುರಾತನ ನಂಬಿಕೆಯಲ್ಲದೆ ವೈಜ್ಞಾನಿಕವಾಗಿ ನಮ್ಮ ದೇಹದ ನೈಸರ್ಗಿಕ ಲಯಕ್ಕೆ ಹೊಂದಿಕೊಳ್ಳುವ, ಆಧ್ಯಾತ್ಮಿಕವಾಗಿ ದೈವಿಕ ಶಕ್ತಿಗಳನ್ನು ಆಹ್ವಾನಿಸಿ ಮತ್ತು ವೈಯಕ್ತಿಕವಾಗಿ ಶಿಸ್ತುಬದ್ಧ ಹಾಗೂ ಆರೋಗ್ಯಕರ ಜೀವನವನ್ನು ನಡೆಸಲು ಪ್ರೇರೇಪಿಸುವ ಒಂದು ಅಮೂಲ್ಯ ಮಾರ್ಗದರ್ಶನವಾಗಿದೆ. ವೀಕ್ಷಕರೇ, ಹಾಗಾಗಿ ಮುಸ್ಸಂಜೆ ಬಂದಾಗ ಕತ್ತಲು ಆವರಿಸುತ್ತಿದ್ದಂತೆ ಮೊಬೈಲ್ನಿಂದ ದೂರವಿರಿ, ಆಲಸ್ಯವನ್ನು ತ್ಯಜಿಸಿ, ದೀಪ ಹಚ್ಚಿ ದೇವರ ನಾಮಸ್ಮರಣೆ ಮಾಡಿ ಅಂತರಂಗದಿಂದ ಶಾಂತಿಯನ್ನು ಆರಿಸಿ. ಈ ಪವಿತ್ರ ಸಮಯದಲ್ಲಿ ಜಾಗೃತವಾಗಿ ಇರುವುದರಿಂದ ನಾವು ಕೇವಲ ಧಾರ್ಮಿಕ ಕರ್ತವ್ಯವನ್ನು ಪಾಲಿಸುವುದಿಲ್ಲ, ಬದಲಿಗೆ ಪ್ರಕೃತಿಯ ಅದ್ಭುತ ಸತ್ಯವೊಂದಿಗೆ ಏಕತ್ವವನ್ನು ಸಾಧಿಸಿ ದೈವತ್ವದ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ. ಇದು ನಮ್ಮ ಜೀವನವನ್ನು ಸಮೃದ್ಧಿಗೊಳಿಸುವ ಒಂದು ಸುಂದರ ಸಾಧನೆಯಾಗಿದೆ. ವೀಕ್ಷಕರೇ, ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.